ಒಂದ್ 20,000 ಬೇಕಿತ್ತು ಕಣೋ, ಅರ್ಜೆಂಟ್ ಇತ್ತು. ನನ್ನ ಹತ್ರ ದುಡ್ಡಿದೆ ಕಣೋ, ಆದ್ರೆ ಇನ್ನೊಂದ್ ವಾರದಲ್ಲಿ EMI ಕಟ್ಬೇಕು. ಲೋ 3 ದಿನದಲ್ಲಿ ವಾಪಸ್ ಕೊಡ್ತೀನಿ ಕಣೋ, ಅರ್ಥ ಮಾಡ್ಕೊಳೋ. ಕರೆಕ್ಟೇ ಕಣೋ, ಆನ್ ಟೈಮ್ ನಾನು EMI ಕಟ್ಟಿಲ್ಲ ಅಂದ್ರೆ ನನ್ ಚೆಕ್ ಬೌನ್ಸ್ ಆಗತ್ತೆ. ಲೋ ನನ್ ಮೇಲೆ ನಂಬಿಕೆ ಇಲ್ವೇನೋ? ನಂಬಿಕೆ ಪ್ರಶ್ನೆ ಅಲ್ಲ ಮಗ. ಲೋ ಮಗ 3 ದಿನದಲ್ಲಿ ವಾಪಸ್ ಕೊಡ್ತೀನಿ ಕಣೋ, ಪ್ಲೀಸ್ ಕಣೋ, ಅರ್ಥ ಮಾಡ್ಕೊಳೋ. ಸರಿ ತಗೋ ಮಗ, ಆಯ್ತು. ಥ್ಯಾಂಕ್ಸ್ ಮಗ. ನಾವು ಟೈಮ್ ಸರಿ ವಾಪಸ್ ಕೊಟ್ಬಿಡೋ. ಓಕೆ ಮಗ. ಇವನೇನೋ ಕೊಟ್ಟಿರೋ ದುಡ್ಡಿಗೆ 100 ಸರ್ತಿ ಫೋನ್ ಮಾಡ್ತಿದ್ದಾನೆ. ಒಂದ್ ನಿಮಿಷ ಮಾತಾಡಕ್ ಹೋಗ್ಬೇಡ. ಹಲೋ ಲವ್, ಎಲ್ಲೋ ದುಡ್ಡು 3 ದಿನ ಅನ್ಬಿಟ್ಟು 6 ದಿನ ಆಯ್ತಲ್ಲೋ, ಇನ್ನೂ ಕೊಟ್ಟಿಲ್ವಲ್ಲೋ. ಮಗ ಕೊಡ್ತೀನಿ ಕಣೋ, ಸ್ವಲ್ಪ ಅರ್ಥ ಮಾಡ್ಕೋ. ಲವ್, ನಾನು ನಾಳೆನೇ EMI ಕಟ್ಬೇಕು ಕಣೋ. ಲೋ ಸ್ವಲ್ಪ ಪ್ರಾಬ್ಲಮ್ ಅಲ್ಲಿ ಇದೀನಿ ಕಣೋ, ಇಲ್ಲ ಅಂದಿದ್ರೆ ನಿನ್ ದುಡ್ಡು ಯಾವತ್ತೋ ಕೊಡ್ತಾ ಇದ್ದೆ. ಅಲ್ಲ ಕಣೋ, ಕೊಟ್ಟಿರೋ 20,000ಕ್ಕೆ 20 ಸರಿ ಫೋನ್ ಮಾಡ್ತೀಯಲ್ಲೋ. ನಾನೇನು ಊರ್ ಬಿಟ್ಟು ಹೋಗಿಲ್ಲಪ್ಪ, ಇಲ್ಲೇ ಇದೀನಿ. ನಿನ್ ದುಡ್ಡು ಕೊಡ್ತೀನಿ, ಅರ್ಥ ಮಾಡ್ಕೋ. ಸರಿ ಆಯ್ತು, ಇರು ಮಾಡ್ತೀನಿ. ಲೋ, ನಿನ್ ಫ್ರೆಂಡ್ ಅಲ್ವ ಅವನು? ಏನ್ ಇಬ್ರು ಜಗಳ ಆಡ್ಕೊಂಡ್ರ? ಮಾತಾಡ್ತಾ ಇಲ್ವಾ? ಹಾಗೇನಿಲ್ಲ ಮಗ, ಸ್ವಲ್ಪ ಜಾಸ್ತಿ ಒಳ್ಳೇದ್ ಮಾಡಿದೆ. ಅಂದ್ರೆ ಏನಿಲ್ಲ ಮಗ, ಲೈಫಲ್ಲಿ ನೀನ್ ಯಾರಿಗಾರ ದುಡ್ಡು ಕೊಡ್ಬೇಕು ಅಂದ್ರೆ ನಿನ್ ಕೈಲ ಇಷ್ಟ ಆಗುತ್ತೋ ಅಷ್ಟು ಕೊಟ್ಬಿಟ್ಟು ಮರ್ತೋಗ್ಬಿಡು. ಇಲ್ಲ ಅಂದ್ರೆ ದುಡ್ಡು ಹೋಗುತ್ತೆ, ಇರೋ ಫ್ರೆಂಡು ಹೋಗ್ತಾನೆ.